ಅಪ್ಪ ಮಗಳು ಈ ಸಂಬಂಧ ಬಹಳ ವಿಶೇಷವಾದಂಥ ಸಂಬಂಧ. ಮಗನಕ್ಕಿಂತ ಮಗಳಿಗೆ ಅಪ್ಪಗ ಅಟ್ಯಾಚ್ಮೆಂಟ್ ಯಾವತ್ತಿದ್ರೂ ಜಾಸ್ತಿ ಇರ್ತದೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಮಗಳಿಗೂ ಸುದ್ದಾನು ಅವ್ರ ಅಪ್ಪ ಎಷ್ಟು ರೊಕ್ಕ ಖರ್ಚು ಮಾಡ್ತಾನೆ ಅಂತನ್ನೋದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಅಪ್ಪ ಇದ್ದಾನೋ ಇಲ್ಲೋ ಅಂತನ್ನೋದ ಭಾಳ ಇಂಪಾರ್ಟೆಂಟ್ ಆಗಿಬಿಡ್ತದೆ. ಅಪ್ಪ ಇದ್ದ ಅಂತಂತಂದ್ರೆ ಒಂದು ಜಗತ್ತಿರ್ತದೆ, ಅಪ್ಪ ಇದ್ರೆ ಒಂದು ಧೈರ್ಯ ಇರ್ತದೆ. ಅಪ್ಪ ಇದ್ದಾನೆ ಅಂತಂತಂದ್ರೆ ಒಂದು ಶಕ್ತಿ ಇರ್ತದೆ. ಅಪ್ಪ ಇದ್ದಾನೆ ಅಂತಂತಂದ್ರೆ ಇಡೀ ಜಗತ್ತು ಗೆಲ್ಲಬಹುದು ಅಂತನ್ನುವಂಥ ಆತ್ಮವಿಶ್ವಾಸ ಇರ್ತದೆ. ನಮ್ಮಪ್ಪ ಇದ್ದಾನೆ ನೋಡ್ಕೋತಾನ ಅಂತನ್ನುವಂತಹ ಧೈರ್ಯ ಭಾಳ ದೊಡ್ಡದು. ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಮಕ್ಳಿಗೆ ತಂದೆ ಅಷ್ಟು ಕಂಫರ್ಟೇಬಲ್ ಫೀಲಿಂಗ್ ಬಹುತೇಕ ಜಗತ್ತಿನೊಳಗೆ ಯಾರೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ತಂದೆ ಹಂಗೆ ಯಾರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಎಂಥದ್ದೇ ದಾರಿ ಇರಲಿ, ಎಂಥದ್ದೇ ಮಾರ್ಗ ಇರಲಿ, ನಮ್ಮ ತಂದೆ ನನ್ನ ಜೊತೆಗಿದ್ದಾನೆ ಅಂತಂದರೆ ಆ ಮಗಳು ಏನು ಬೇಕಾದ ಸಾಧಿಸ್ತಾಳೆ. ಅಪ್ಪ ಕೊಡುವಷ್ಟು ಧೈರ್ಯ, ಅಪ್ಪ ಕೊಡುವ ಸಂತೋಷ, ಅವ ಕೈ ಹಿಡಿದು ನಡೆಸುವಂತಹ ಒಂದು ಸ್ಫೂರ್ತಿ ಬೇರೆ ಯಾರಿಂದಲೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಅಪ್ಪನಿಗೆ ಮತ್ತು ಮಗಳಿಗೆ ಒಂದು ಹೇಳಲಿಕ್ಕಾಗದೇ ಇರತಕ್ಕಂತಹ, ತೀರಲಾಗದ ಒಂದು ಸಂಬಂಧ ಇದೆ. ಇದನ್ನು ನಾವು ಈ ರೂಢಿಯೊಳಗೂ ನೋಡ್ತೇವೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಇವತ್ತು ತಮ್ಮ ತಂದೆ ಇದ್ದಾರೆ ನೋಡ್ಕೋತಾರೆ ಅಂತ ಹೇಳಿ ವಿಶ್ವಾಸ ನಡೆಸ್ತಾರೆ. ಮದುವೆಯಾದ ಗಂಡನ ಮೇಲೆ ವಿಶ್ವಾಸದಕ್ಕಿಂತ 100 ಪಟ್ಟಲ್ಲ 1000 ಪಟ್ಟು ಜಾಸ್ತಿ ವಿಶ್ವಾಸ ಅಪ್ಪನ ಮೇಲೆ ಇರ್ತದೆ. ಯಾಕೆ? ಕನ್ಯಾದಾನ ಮಾಡಿ ಕೊಟ್ಟಿರ್ತಾನೆ ಕರೆ ಅದ, ಆದ್ರೆ ಆ ದಾನ ಮಾಡುವಷ್ಟು ದೊಡ್ಡ ಮನಸ್ಸು ಇಟ್ಕೊಂಡು ಮುಂದೆ ಜವಾಬ್ದಾರಿ ತಗೊಳ್ತಾನಲ್ಲ, ಅದು ಭಾಳ ದೊಡ್ಡದು. ಇದು ನಮಗೆ ಎಕ್ಸ್ಪೀರಿಯನ್ಸ್ ಯಾವಾಗ ಆಗ್ತದೆ ಅಂತಂದ್ರೆ ನಾವು ತಂದೆ ಆದಾಗ ನಮಗದರ ಎಕ್ಸ್ಪೀರಿಯನ್ಸ್ ಆಗ್ತದೆ. ನನಗಂತರೂ ಸರ್ವಾರ್ಥನ ಜೊತೆಗೆ ಮಾತನಾಡ್ತಿರ್ಬೇಕಾದ್ರೆ, ಆಕೆ ಜೊತೆ ಆಟ ಆಡ್ತಿರ್ಬೇಕಾದ್ರೆ, ಆಕೆ ಜೊತೆ ಎಲ್ಲರೂ ಹೊರಗೆ ಹೋಗ್ತಿರ್ಬೇಕಾದ್ರೆ, ಆಕಿನ ಕರ್ಕೊಂಡು ಕೂತಾಗ ಪ್ರತಿ ಕ್ಷಣದೊಳಗೆ ನನಗನ್ಸೋದು ಎಷ್ಟು ಬೇಗ ಆಕಿಗೆ 2 ವರ್ಷ ಆಗೋಯ್ತು, ಇನ್ನು ಭಾಳ ಅಂತಂತಂದ್ರೆ 21 ವರ್ಷ 22 ವರ್ಷ ನನ್ನ ಜೊತೆ ಇರ್ತಾಳೆ ಅಂತ. ಅಂದ್ರೆ ಒಂದೊಂದು ದಿವಸ ಕಳಿತಿರ್ಬೇಕಾದ್ರೂ ನನಗೆ ಆ ಫೀಲಿಂಗು, ನನ್ನ ಮಗಳ ಮದುವೆ ಮಾಡ್ಕೊಂಡು ಹೋಗ್ತಾಳೆ ಅಂಥೇಳಿ. ಸೊ ಹಿಂಗೆ ಎಲ್ಲ ಅಪ್ಪಂದ್ರಿಗೂ ಅನಿಸಿರ್ತದೆ. ಹೆಣ್ಮಕ್ಳಿಗೆ ಸ್ವಲ್ಪ ವಯಸ್ಸಾದಮೇಲೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮದುವೆ ಟೈಮಿಗೆ ಚಾಲೂ ಆಗ್ತದೆ, ನಾ ಅಪ್ಪನ ಮನೆ ಬಿಟ್ಟು ಹೊಂಟೆ ಅಂಥೇಳಿ. ಏನಾರ ಆದ್ರೂ ನಮ್ಮಪ್ಪ ಅಂಥೇಳಿ 23, 24, 25 ವರ್ಷದ ತನಕನೂ ಅಂತಿರ್ತಾರೆ. ಮುಂದೆ ಏನೇ ಕಾರಣ ಆಗ್ಬೇಕಂದ್ರೂ ನನ್ನ ಗಂಡ ಇದ್ದಾನೆ ಅಂತೇಳಿ ಅಂತಾರೆ. ಆದರೆ ಅಪ್ಪನ ಮೇಲಿನ ಪ್ರೀತಿ, ಅಪ್ಪನ ಮೇಲಿನ ವ್ಯಾಮೋಹ ಎಂದೂ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಅಲ್ಲಿ ನಿಸ್ವಾರ್ಥತೆ ಇರ್ತದೆ, ನಿರ್ವ್ಯಾಜತನ ಇರ್ತದೆ. ಅಪ್ಪನಿಗೆ ಉದ್ದೇಶ ಇಷ್ಟೇ, ನನ್ನ ಮಗಳು ಚಂದ ಬೆಳೀಲಿ ಅಂತ. ಸೊ ಇಂತಹ ಅಪ್ಪನ ಪ್ರೀತಿ ಏನದ, ಇದನ್ನು ಪಡ್ಕೊಳ್ಳಿಕ್ಕೂ ಭಾಳ ಪುಣ್ಯ ಮಾಡಿರಬೇಕು, ಉಳಿಸ್ಕೊಳ್ಳಿಕ್ಕೂ ಭಾಳ ಪುಣ್ಯ ಮಾಡಿರಬೇಕು, ಗಳಿಸ್ಕೊಳ್ಳಿಕ್ಕೂ ಭಾಳ ಪುಣ್ಯ ಮಾಡಿರಬೇಕು. ಅಪ್ಪ ಒಬ್ಬ ಮನೆಯೊಳಗಿದ್ದಾನೆ ಅಂತಂತಂದ್ರೆ ದೊಡ್ಡ ಹೀರೋ ಇದ್ದಂಗೆ. ಅಪ್ಪ ಒಬ್ಬ ಇದ್ದಾನೆ ಅಂತಂತಂದ್ರೆ ಜಗತ್ತಿದ್ದಂಗೆ. ಅಪ್ಪ ಒಬ್ಬ ಇದ್ದಾನೆ ಅಂತಂತಂದ್ರೆ ದೇವರು ಧರೆಗಿಳಿದು ಬಂದಂಗೆ. ಹಂಗಿರ್ತಿರ್ಬೇಕಾದ್ರೆ ನೀವು ನಿಮ್ಮ ಅಪ್ಪಂದ್ರನ್ನು ನೆನ್ಪು ಮಾಡ್ಕೋತಿರ್ತಿರಲ್ಲ. ಹೌದು, ಫಾದರ್ಸ್ ಡೇ ಅಲ್ಲ, ಅಪ್ಪಂದರ ದಿನಾಚರಣೆ ಅಲ್ಲ, ಆದರೆ ಪ್ರತಿಯೊಂದು ಕ್ಷಣಾಚರಣೆ ಆಗಬೇಕು. ಯಾಕೆ? ಅಪ್ಪ ಮಗಳ ಸಂಬಂಧ ಬಹಳ ವಿಶೇಷವಾದಂಥ ಸಂಬಂಧ. ಹೆಣ್ಮಕ್ಳಿಗೆ ತಂದೆಯ ಅಸ್ತಿತ್ವವೇ ಒಂದು ಖುಷಿ. ಬರ್ತಾ ಬರ್ತಾ ಹೆಂಗೆ ಬಿಡ್ತದೆ ಅಂತಂದ್ರೆ ಅಪ್ಪಿದ್ರೆ ಸಾಕು ಅಂತನ್ನುವಂತಹ ಭಾವ ಮೂಡಿಬಿಡ್ತದೆ. ಅಷ್ಟು ವಿಶೇಷವಾದಂತಹ ಅಪ್ಪ ಮತ್ತು ಮಗಳ ಸಂಬಂಧ. ಇಂತಹ ಅಪ್ಪ ಮಕ್ಕಳ ಸಂಬಂಧಕ್ಕೆ ಕೆಲವೊಮ್ಮೆ ಜಗತ್ತು ಸೋತು ಹೋಗಿಬಿಡ್ತದೆ.